ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ ಅಥವಾ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ನಿಮ್ಮದೇ ಆದ ಒಂದು ಟೆಕ್ ಸ್ಮಾರ್ಟ್ ಆಪ್ ಶುರು ಮಾಡಬೇಕು ಅಂತ ಕನಸು ಕಾಣ್ತಿದ್ದೀರಾ? ಐಡಿಯಾ ಏನೋ ಇದೆ, ಆದ್ರೆ ಅದನ್ನ ಬಿಸ್ನೆಸ್ ಆಗಿ ಬದಲಾಯಿಸೋದು ಹೇಗೆ ಅಂತ ಗೊತ್ತಾಗ್ತಿಲ್ವಾ? ಹಾಗಿದ್ರೆ ನಿಮಗಾಗಿ ಒಂದು ಗುಡ್ ನ್ಯೂಸ್ ಇದೆ. ಭಾರತದ ಪ್ರಖ್ಯಾತ ಉದ್ಯಮಶೀಲತಾ ಸಂಸ್ಥೆಯಾದ EDII ಆಂಟ್ರಪ್ರನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈಗ ಬೆಂಗಳೂರಿನಲ್ಲಿ ಟೆಕ್ ವೃತ್ತಿಪರರಿಗಾಗಿ ವಿಶೇಷವಾದ ಒಂದು ಕೋರ್ಸ್ ಲಾಂಚ್ ಮಾಡಿದೆ. ಅದೇ PGDM ಇನ್ ಆಂಟ್ರಪ್ರನರ್ಶಿಪ್ ಫಾರ್ ಟೆಕ್ ಸ್ಟಾರ್ಟ್ಅಪ್ಸ್. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿದೆ. ಸ್ನೇಹಿತರೆ, EDII ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. 1998ರಿಂದಲೇ ಉದ್ಯಮಶೀಲತಾ ಶಿಕ್ಷಣದಲ್ಲಿ ಇದು ಭಾರತದ ನಂಬರ್ 1 ಸಂಸ್ಥೆ. ಈಗ ಇವರು ಬೆಂಗಳೂರಿನಲ್ಲಿ ವಿಶೇಷವಾಗಿ AICTE ಅನುಮೋದಿತ ನಿರ್ವಹಣಾ ಕಾರ್ಯಕ್ರಮವನ್ನು ತಂದಿದ್ದಾರೆ. ಈ ಕೋರ್ಸ್ನ ವಿಶೇಷತೆ ಏನು ಅಂದ್ರೆ, ಇದು ಕೇವಲ ಪುಸ್ತಕದ ಪಾಠವಲ್ಲ, ನಿಮ್ಮ ಐಡಿಯಾವನ್ನ ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ ಆಗಿ ಬದಲಾಯಿಸುವ ವೆಂಚರ್ ಬಿಲ್ಡಿಂಗ್ ಸಪೋರ್ಟ್. ಇದರಲ್ಲಿ ನಿಮಗೆ ಎಡ್ಟೆಕ್, ಹೆಲ್ತ್ ಟೆಕ್, ಫಿನ್ಟೆಕ್ ಅಥವಾ AI ಆಧಾರಿತ ಬಿಸ್ನೆಸ್ ಹೇಗೆ ಕಟ್ಟಬೇಕು ಅನ್ನೋದನ್ನ ಪ್ರಾಯೋಗಿಕವಾಗಿ ಹೇಳಿಕೊಡ್ತಾರೆ. Of course, Karnataka is far ahead. Karnataka takes lead in all those startup culture, startup entrepreneurship, tech ventures. Because of this being a very, very forward-looking, very growth-oriented society. And we opened our regional office since 1997. EDI Ahmedabad has a regional. This is the first regional office in Bangalore, Karnataka. ಮಾರ್ಕೆಟ್ ರಿಸರ್ಚ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಇಂದ ಹಿಡಿದು ಫಂಡಿಂಗ್ ಪಡೆಯುವವರೆಗೆ ಎಲ್ಲದಕ್ಕೂ ಇಲ್ಲಿ ಮಾರ್ಗದರ್ಶನ ಸಿಗುತ್ತೆ. ಸರ್ವಿಸ್ ಬ್ಯಾಕ್ಗ್ರೌಂಡ್ ಸ್ಟಾರ್ಟ್ಅಪ್ ಬಿಡೋದೇ ಕಷ್ಟ. So we wanted a formal education. Through that, I wanted to get into some startup. So this was the best option for me to convince them there's a formal education also I can get into the startup and I went there. So along that we initially started a company called Vehicle Agritech. So that was into drone-based services for agriculture department and forestry department. So this office is in Banashankari. So when we were in EDI, we also received funding from there's an institute. So there's an organization called SSIP. ಬಹಳ ಜನ ಕೇಳ್ತಾ ಇರ್ತಾರೆ, ಸರ್ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ, ನನಗೆ ಇದು ಅರ್ಥ ಆಗುತ್ತಾ ಅಂತ. ಖಂಡಿತವಾಗೂ ಆಗುತ್ತೆ. ಈ ಕೋರ್ಸ್ ಇರೋದೇ ಇವರಿಗಾಗಿ. See, entrepreneurship at any level, but those students who want to after their graduation they don't want to take up job, EDI this PG course is only for those students that don't struggle and try. You will be entrepreneur. Many a times are around 40 to 50% students start their enterprise within their education period at EDI. Even they set up their companies also. They set up their companies. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, EDII ಕರ್ನಾಟಕದಲ್ಲಿ ಹೊಸದೇನಲ್ಲ. 1997ರಿಂದಲೇ ಬೆಂಗಳೂರಿನಲ್ಲಿ ತನ್ನ ಪ್ರಾದೇಶಿಕ ಕಚೇರಿ ಹೊಂದಿದೆ. ಮಂಡ್ಯ, ತುಮಕೂರು, ಕೋಲಾರದಂತಹ ಜಿಲ್ಲೆಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು MSME ಅಭಿವೃದ್ಧಿಗಾಗಿ ಸರ್ಕಾರ ಮತ್ತು CSR ಸಂಸ್ಥೆಗಳ ಜೊತೆ ಸೇರಿ ಈಗಾಗಲೇ ಅದ್ಭುತ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಉದ್ಯಮಕ್ಕೆ ಬೇಕಾದ ನೆಟ್ವರ್ಕಿಂಗ್ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಸೊ ನೀವು ಕೂಡ ನಿಮ್ಮ ಟೆಕ್ ಐಡಿಯಾವನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನಾಗಿ ಬದಲಾಯಿಸಬೇಕು ಅನ್ಕೊಂಡಿದ್ರೆ ಈ PGDM ಕೋರ್ಸ್ ಒಂದು ಲೈಫ್ ಚೇಂಜಿಂಗ್ ಅವಕಾಶ ಆಗಬಹುದು. ಇದರ ಅಡ್ಮಿಷನ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು EDII ವೆಬ್ಸೈಟ್ಗೆ ಭೇಟಿ ನೀಡಬಹುದು.